ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಮತ್ತೆ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಕಂಟೆಂಟ್ ಬಂದು ಫೈನಾನ್ಷಿಯಲ್ ಲಿಟ್ರಸಿ. ಫೈನಾನ್ಷಿಯಲ್ ಲಿಟ್ರಸಿ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಫೈನಾನ್ಷಿಯಲ್ ಬಗ್ಗೆ ಎಷ್ಟು ಮಾಹಿತಿ ಗೊತ್ತಿದೆ, ಸೊ ಏನ್ ಮಾಡ್ತಾ ಇದ್ದೀರಾ, ಅದು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಹೇಗೆ ಉಳಿತಾಯ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಸೊ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಹೇಳಕ್ ಇಷ್ಟಪಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ವೆಲ್ತಿ ಕೃಷ್ಣ ಅಂತ ಹೇಳಿ, ವೆಲ್ತಿ ಕೃಷ್ಣ. ಸೊ ನೀವು ಮೊದಲೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂತ ಹೇಳಿದ್ರೆ ನನ್ನ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ನೀವು ಇಮಿಡಿಯೇಟ್ ಆಗಿ ನೋಡಿ ನಿಮ್ಮ ಸ್ನೇಹಿತರಿಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಜೊತೆಗೆ ನೀವು ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ಕಂಟೆಂಟ್ ಬಗ್ಗೆ ಚರ್ಚೆ ಮಾಡೋಣ. ಜೊತೆಗೆ ನಿಮಗೆ ಮಾಹಿತಿ ಗೊತ್ತಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಥ್ಯಾಂಕ್ ಯು. ಯಾಕೆಂತ ಹೇಳಿದ್ರೆ ನಿಮಗೆ ನೀವು ಮಾಹಿತಿ ತಿಳ್ಕೊಂಡು ನೀವು ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕೆಲವರು ಮಾಹಿತಿ ಗೊತ್ತಿದೆ, ಇನ್ವೆಸ್ಟ್ಮೆಂಟ್ ಮಾಡಬೇಕೋ ಬೇಡವೋ ಅಥವಾ ಏನ್ ಮಾಡಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಸೊ ಇದೆಲ್ಲ ಕ್ಲಾರಿಟಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಸೊ ಫೈನಾನ್ಷಿಯಲ್ ಲಿಟ್ರಸಿ. ವಾಟ್ ಇಸ್ ಫೈನಾನ್ಷಿಯಲ್ ಲಿಟ್ರಸಿ? The ability to effective manage and make informed decision about the personal finance, including budgeting, savings, investing, debt management, and planning for the future. ಸೊ ನೀವು ನಿಮ್ಮ ಹಣನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಸೊ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಯಾಕೆ ಮಾಡ್ತಾ ಇಲ್ಲ, ಅಥವಾ ಬಡ್ಜೆಟ್ ಮಾಡೋದನ್ನ ನೀವು ತಿಳ್ಕೊಂಡಿದ್ದೀರಾ, ಅಥವಾ ಸೇವಿಂಗ್ಸ್ ಎಷ್ಟು ಹಣ ಸೇವಿಂಗ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ, ಅಥವಾ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ, ಡೆಟ್ ಮ್ಯಾನೇಜ್ಮೆಂಟ್ ಸಾಲ ನಿರ್ವಹಣೆ ಹೇಗೆ ಮಾಡಬೇಕು, ಮತ್ತೆ ನಿಮ್ಮ ಫ್ಯೂಚರ್ ಅಥವಾ ನಿಮ್ಮ ಗೋಲ್ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ. ಸೊ ಇದೆಲ್ಲಾನು ಕೂಡ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಫೈನಾನ್ಷಿಯಲ್ ನ ತಗೊಂಡು ಹೋಗ್ತಾ ಇದ್ರೆ ದಟ್ ಇಸ್ ಕಾಲ್ಡ್ ಫೈನಾನ್ಷಿಯಲ್ ಲಿಟ್ರಸಿ. ಒಂದು ವೇಳೆ ನೀವು ಈ ಇದರಲ್ಲಿ ಬಡ್ಜೆಟಿಂಗ್ ಮಾಡೋದಾಗ್ಲಿ, ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಅಥವಾ ಪ್ಲಾನಿಂಗ್ ಅಲ್ಲಿ ಏನಾದರೂ ನೀವು ಎಡವಿದ್ರೆ ನಿಮ್ಮ ಎಂಟೈರ್ ಫೈನಾನ್ಷಿಯಲ್ ಲಿಟ್ರಸಿ ಕೊಲಾಪ್ಸ್ ಆಗುತ್ತೆ. ಸೊ ಎಲ್ಲ ಒಂದ್ ಕಡೆ ಸ್ಟ್ರಕ್ ಆಗಿ ನೀವು ಅದನ್ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಫೈನಾನ್ಷಿಯಲ್ ಫ್ಯೂಚರ್ ಪ್ಲಾನ್ ಇರ್ಬೋದು, ಅಥವಾ ಪ್ಲಾನಿಂಗ್ ಇರ್ಬೋದು, ಅಥವಾ ಬಡ್ಜೆಟಿಂಗ್ ಇರ್ಬೋದು, ಇದೆಲ್ಲ ಕೂಡ ನಿಮ್ಗೆ ಮಾಡ್ಲಿಕ್ಕಾಗತ್ತೆ. ಸೊ ಏನೇನ್ ಮಾಡಬೇಕು, ಬಡ್ಜೆಟ್ ಅಂದ್ರೆ ಏನು, ಸೇವಿಂಗ್ಸ್ ಹೆಂಗ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಏನು, ಅದ್ರದ್ದು ಸಣ್ಣ ಸಣ್ಣ ಒಂದೊಂದು ಸೆಂಟೆನ್ಸ್ ಅಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೀ ಎಕ್ಸಾಮ್ಸ್ ಆಫ್ ದ ಫೈನಾನ್ಷಿಯಲ್ ಲಿಟ್ರಸಿ. ಎಕ್ಸಾಂಪಲ್ಸ್ ನೋಡೋಣ ಯಾವ್ದು ಅಂತ ಹೇಳಿ. ಮೊದಲನೇದು ಬಡ್ಜೆಟಿಂಗ್. ಕ್ರಿಯೇಟ್ ಎ ಮಂತ್ಲಿ ಪ್ಲಾನ್ ಟು ಅಲೋಕೇಟ್ ಇನ್ಕಮ್ ಫಾರ್ ಎಕ್ಸ್ಪೆನ್ಸಸ್, ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್, ಸೊ ಅವಾಯ್ಡ್ ಓವರ್ ಸ್ಪೆಂಡಿಂಗ್. ಮೊದಲನೇದು, ನೀವೇನ್ ಹಣ ಗಳಿಸ್ತಾ ಇದ್ದೀರಾ ಆ ಹಣ ಗಳಿಸೋದಕ್ಕಿಂತ ಖರ್ಚು ಕಡಿಮೆ ಇರಬೇಕು. ಹಣ ಗಳಿಸೋದಕ್ಕಿಂತ ಯಾವತ್ತು ಹೆಚ್ಚಿಗೆ ಹಣ ಖರ್ಚು ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ನೀವು ಪ್ರತಿ ತಿಂಗಳು ನೀವು ಗಳಿಸೋದಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡ್ತಾ ಹೋದಷ್ಟು ನಿಮಗೆ ಸಾಲ ಆಗ್ತಾ ಹೋಗುತ್ತೆ, ಅದಕ್ಕೆ ಬಡ್ಡಿ ಕಟ್ಟಬೇಕಾಗತ್ತೆ. ಸೊ ಹಾಗಾಗಿ ನೀವು ದುಡಿಮೆ ಮಾಡುವಂಥದ್ರಲ್ಲಿ ಯಾವತ್ತೂ ಬಡ್ಜೆಟ್ ಮಾಡ್ಕೊಳ್ಳಿ. ಎಷ್ಟು ಹಣ ನೀಡ್ ಸಿಗ್ಬೇಕು, ಎಷ್ಟು ಹಣ ವಾಂಟ್ ಸಿಗ್ಬೇಕು, ಎಷ್ಟು ಹಣ ಎಂಟರ್ಟೈನ್ಮೆಂಟ್ ಬೇಕು ಅಂತ. ಸೊ ಮನಿ ಫಾರ್ಮುಲಾ ಕೂಡ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೆ, 30, 20 ಮತ್ತೆ 50. ಸೊ 50% ಏನಿದೆ ಯುವರ್ ನೀಡ್ಸ್, ವಾಂಟ್ಸ್ ಮತ್ತೆ ಎಂಟರ್ಟೈನ್ಮೆಂಟ್. ಸೊ ಇವು ಮೂರನ್ನು ತಲೆಯಲ್ಲಿ ನೀವು ಅಂದ್ರೆ ನೆನಪಿನ ಶಕ್ತಿಯಲ್ಲಿ ಇಟ್ಕೊಂಡು ಅದರ ಆಧಾರದ ಮೇಲೆ ನೀವು ಬಡ್ಜೆಟ್ ಮಾಡಿಕೊಂಡು ನೀವು ನಿಮ್ಮ ಹಣನ ಉಳಿತಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಯಾವುದೇ ಕಾರಣಕ್ಕೂ ನೀವು ದುಡಿಮೆ ಮಾಡೋಕ್ಕಿಂತ ಹಣ ಹೆಚ್ಚಿಗೆ ಓವರ್ ಸ್ಪೆಂಡ್ ಮಾಡಬಾರ್ದು. 3 ತಿಂಗಳಿಗೊಮ್ಮೆ ನೀವು ಬಡ್ಜೆಟ್ ಅನ್ನ ಪ್ಲಾನ್ ಮಾಡ್ಕೊಳ್ಬೇಕು. 3 ತಿಂಗಳು ನನಗೆ ತುಂಬಾ ಲಾಂಗ್ ಆಗುತ್ತೆ ಅಂದ್ರೆ ಪ್ರತಿ ತಿಂಗಳು ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಮ ಆದಾಯದ ಮೇಲೆ ಪ್ಲಾನ್ ಮಾಡ್ಕೊಂಡು ಖರ್ಚು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಮತ್ತೆ ಆ ಹಣದಲ್ಲಿ ಮಿನಿಮಮ್ 20% ಹಣ ನೀವು ಉಳಿತಾಯ ಮಾಡಬೇಕು. ಎರಡನೇದು ಸೇವಿಂಗ್ಸ್. ಸೆಟ್ಟಿಂಗ್ aside a portion of income for a future needs and emergency or specific goals like a college fees or a new mobile phone. ಸೊ ನಿಮ್ಮ ಸಣ್ಣ ಸಣ್ಣ ಗೋಲ್ಸ್ ಗಳನ್ನ ನೀವು ಒಂದು ಕಡೆ ಲಿಸ್ಟ್ ಮಾಡಿಟ್ಕೊಳ್ಳಿ. ಆ ಸಣ್ಣ ಸಣ್ಣ ಗೋಲ್ ನ ನೀವು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಉಳಿತಾಯ ಮಾಡ್ಕೊಳ್ಳಿ. ಅಂದ್ರೆ ಫ್ಯೂಚರ್ ಸೇವಿಂಗ್ಸ್ ಮಾಡ್ಕೊಳ್ಳಿ ಅಥವಾ ಎಮರ್ಜೆನ್ಸಿ ಫಂಡ್ ಮಾಡ್ಕೊಳ್ಳಿ
ಅಥವಾ ನಿಮಗೆ ಸ್ಪೆಸಿಫಿಕ್ ಗೋಲ್ಸ್ ಇದ್ರೆ, ನೆಕ್ಸ್ಟ್ 2 ಮಂತ್ಸ್ ಅಲ್ಲಿ ನಾನು ಒಂದು ನ್ಯೂ ಮೊಬೈಲ್ ತಗೊಳ್ಬೇಕು ಅಂತನೋ, ಅಥವಾ ನೆಕ್ಸ್ಟ್ 3 ಮಂತ್ಸ್ ಅಲ್ಲಿ ನಾನು ಬೈಸಿಕಲ್ ತಗೊಳ್ಬೇಕು ಅಂತನೋ, ಅಥವಾ ನೆಕ್ಸ್ಟ್ 1 ಮಂತ್ ಅಲ್ಲಿ ನಾನು ಲ್ಯಾಪ್ಟಾಪ್ ತಗೊಳ್ಬೇಕು ಅಂತನೋ. ಸೊ ಏನೋ ಒಂದು ನಿಮ್ಮ ಗೋಲ್ ಸೆಟ್ ಮಾಡ್ಕೊಳ್ಳಿ. ಆ ಗೋಲ್ ಸೆಟ್ ಆದಾದ್ಮೇಲೆ ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್. ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಯೂಸಿಂಗ್ ಫೈನಾನ್ಷಿಯಲ್ ಪ್ರಾಡಕ್ಟ್ ಲೈಕ್ ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ಸ್, ಫಿಕ್ಸ್ಡ್ ಡೆಪಾಸಿಟ್, ಗ್ರೋ ವೆಲ್ತ್ ಓವರ್ ಟೈಮ್. ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಮುಂಚೆ ಅದ್ರ ಆಳವಾಗಿ ತಿಳ್ಕೊಳ್ಳಿ. ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೆ ನನಗೆ ಎಷ್ಟು ಹಣ ರಿಟರ್ನ್ಸ್ ಬರುತ್ತೆ, ಎಷ್ಟು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಸ್ಟಾಕ್ ಅಲ್ಲಿ ಹಾಕಿದ್ರೆ ಯಾವ ಸ್ಟಾಕ್ ಅಲ್ಲಿ ಹಾಕ್ಬೇಕು, ಅದರಿಂದ ಲಾಸ್ಟ್ 6 ಮಂತ್ಸ್ ಹೇಗಿದೆ, ಗ್ರೋತ್ ಇದೆಯಾ ಅಥವಾ ಲಾಸ್ ಅಲ್ಲಿ ಹೋಗ್ತಾ ಇದೆಯಾ ನೋಡಿ. ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ನನಗೆ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತಾ, ಅಥವಾ ಮೋರ್ ದೆನ್ 8% ಸಿಗುತ್ತಾ. ಸೊ ಈ ತರದ್ದೆಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದನ್ನ ಪೂರ್ತಿಯಾಗಿ ತಿಳ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಕಾಗುತ್ತೆ. ಸೊ ಮ್ಯಾನೇಜಿಂಗ್ ಡೆಟ್, ಯೂಸಿಂಗ್ ಕ್ರೆಡಿಟ್ responsibly, understanding interest rates and paying loans or credit cards on time to avoid extra charges. ನೀವು ಒಂದ್ ವೇಳೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಎವ್ರಿ ಮಂತ್ ಯೂಸೇಜ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡ್ರೆ, ವಿತ್ ಇನ್ ಎ ಡ್ಯೂ ಡೇಟ್ ಪೇಮೆಂಟ್ ಮಾಡ್ಲಿಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಬಿಕಾಸ್ ಯಾಕಂತ ಹೇಳಿದ್ರೆ ನಿಮ್ಮ ಆ ತಿಂಗಳು ಟ್ರಾನ್ಸಾಕ್ಷನ್ ಏನಿರುತ್ತೆ ಫ್ರಮ್ ದ ಬಿಗಿನಿಂಗ್, ಒಂದ್ ವೇಳೆ ಪೇಮೆಂಟ್ ಡಿಲೇ ಮಾಡಿದ್ರೆ ಮೋರ್ ದೆನ್ 20% ಆಫ್ ದ ಇಂಟ್ರೆಸ್ಟ್ ಮತ್ತೆ ಪೆನಾಲ್ಟಿ ನೀವು ಪೇ ಮಾಡ್ಬೇಕಾಗುತ್ತೆ. ಉದಾಹರಣೆಗೆ ನೀವು 1 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿರ್ತೀರ ಅಂತ ಅನ್ಕೊಳ್ಳಿ. ನೀವು ಆ ಮಂತ್ ಪೇಮೆಂಟ್ ಡ್ಯೂ ಡೇಟ್ ಆದ ನಂತರ ನೀವು ಪೇಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ಕಡಿಮೆ ಅಂದ್ರೂ 1 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಅಮೌಂಟ್ ಪ್ಲಸ್ 30,000 rupees ನಿಮಗೆ ಇಂಟ್ರೆಸ್ಟ್ ಮತ್ತೆ ಪೆನಾಲ್ಟಿ ಬರುತ್ತೆ. ಬಿಕಾಸ್ ನೀವು ಯಾವತ್ತು ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡಿರ್ತೀರ ಅಲ್ಲಿಂದ ಡ್ಯೂ ಡೇಟ್ ವರೆಗೂ ನಿಮಗೆ ಚಾರ್ಜಸ್ ಬರುತ್ತೆ. ಸೊ ಹಾಗಾಗಿ ನೀವು ಕೇರ್ಫುಲ್ ಆಗಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಲೋನ್ ರೀಪೇಮೆಂಟ್ ಅನ್ನ ಚಾಚು ಚಪ್ಪದೇನೆ ಆ ವಿತ್ ಇನ್ ದ ಡ್ಯೂ ಡೇಟ್ ಪೇಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟ್, ರಿಟೈರ್ಮೆಂಟ್ ಪ್ಲಾನಿಂಗ್. ಇದು ಕೂಡ ವೆರಿ ಇಂಪಾರ್ಟೆಂಟ್ ನಿಮ್ಮ ಫೈನಾನ್ಷಿಯಲ್ ಲಿಟರಸಿ ಅಲ್ಲಿ. ನಿಮಗೆ ನಿಮ್ಮ ರಿಟೈರ್ಮೆಂಟ್ ಆಫ್ಟರ್ 55 ಅಥವಾ ಆಫ್ಟರ್ 60 ಎಷ್ಟು ಹಣ ಬೇಕಾಗುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಿಮ್ಮ ರೆಗ್ಯುಲರ್ ಇನ್ಕಮ್ ಏನಿದೆ, ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಏನಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಷ್ಟೇ ಹಣ ಆಫ್ಟರ್ 55 ಇಯರ್ಸ್ ನಂತರ ನಿಮಗೆ ಬೇಕು ಅಂತಂದ್ರೆ ನೀವು ಎಷ್ಟು ಹಣ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಇದು ಕ್ಯಾಲ್ಕುಲೇಷನ್ ಎಲ್ಲ ಮಾಡಿಕೊಂಡು ನೀವು ಸೇವಿಂಗ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಫ್ಟರ್ 55 ಯು ವಿಲ್ ಗೆಟ್ ಎ ಸಮ್ ಅಮೌಂಟ್ ಯುವರ್ ಮೆಡಿಕಲ್ ಎಕ್ಸ್ಪೆಂಡಿಚರ್ಗೋ ಅಥವಾ ಎಮರ್ಜೆನ್ಸಿ ಫಂಡ್ಗೋ ಅಥವಾ ನಿಮಗೆ ನೀಡ್ಸ್ ಅಂಡ್ ವಾಂಟ್ಸ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ಗೆ ಸೊ ಬೇಕಾಗುತ್ತೆ. ಸೊ ಹಾಗಾಗಿ ರಿಟೈರ್ಮೆಂಟ್ ಪ್ಲಾನಿಂಗ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಟ್ಯಾಕ್ಸ್ ಅವೇರ್ನೆಸ್, ನೋಯಿಂಗ್ ಯುವರ್ ಟ್ಯಾಕ್ಸ್ ಎಕ್ಸಂಪ್ಷನ್ ಡಿಡಕ್ಷನ್ಸ್ ಅಂಡ್ ಹೌ ಟು ಲೀಗಲಿ ರೆಡ್ಯೂಸ್ ಟ್ಯಾಕ್ಸ್ ಲಯಬಿಲಿಟೀಸ್. ನೀವು ಎಷ್ಟು ಆದಾಯ ಗಳಿಸ್ತಾ ಇದ್ದೀರಾ, ಅದರಲ್ಲಿ ನೀವು ಎಷ್ಟು ಹಣ ಟ್ಯಾಕ್ಸ್ ಗೌರ್ಮೆಂಟಿಗೆ ಪೇಮೆಂಟ್ ಮಾಡಬೇಕು, ಅಥವಾ ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ, ಲೀಗಲಿ ನನ್ನ ಲಯಬಿಲಿಟೀಸ್ ಹೇಗೆ ಕಡಿಮೆ ಮಾಡ್ಕೊಳ್ಳೋದು. ಸೊ ಇದೆಲ್ಲದ್ರ ಬಗ್ಗೆ ನೀವು ಸರಿಯಾದ ಮಾಹಿತಿ ತಿಳ್ಕೊಂಡಿದ್ರೆ ದಟ್ ಇಸ್ ಕಾಲ್ಡ್ ಎ ಫೈನಾನ್ಷಿಯಲ್ ಲಿಟರಸಿ. ನೀವು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದೇನೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಲಿ ಅಥವಾ ರಿಟೈರ್ಮೆಂಟ್ ಪ್ಲಾನಿಂಗ್ ಆಗಲಿ ಅಥವಾ ಟ್ಯಾಕ್ಸ್ ಬಗ್ಗೆ ಆಗಲಿ ಅಥವಾ ಪ್ಲಾನಿಂಗ್ ಬಡ್ಜೆಟಿಂಗ್ ಮಾಡೋದಾಗಿರ್ಲಿ ಅಥವಾ ಫ್ಯೂಚರ್ ಪ್ಲಾನಿಂಗ್ ಮಾಡೋದಾಗಿರ್ಲಿ ಅಥವಾ ನಿಮ್ಮ ಗೋಲ್ ಸೆಟ್ ಮಾಡೋದಾಗಿರ್ಲಿ. ಸೊ ಇದ್ಯಾವುದು ನೀವು ಸರಿಯಾದ ಮಾಹಿತಿ ತಿಳ್ಕೊಂಡೇನೆ ನಿಮ್ಮ ಹಣ ಹೂಡಿಕೆ ಮಾಡಕ್ ಹೋದ್ರೆ ಅಥವಾ ಉಳಿತಾಯ ಮಾಡ್ದೇನೆ ಎಲ್ಲಾನು ಖರ್ಚು ಮಾಡಕ್ ಹೋದ್ರೆ ಅದು ನಿಮಗೆ ಫೈನಾನ್ಷಿಯಲ್ ಲಿಟರಸಿ ಅಂತ ಹೇಳೋದು. ಸೊ ಇದೆಲ್ಲ ಮಾಹಿತಿ ನೀವು ತಿಳ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಬೇಕು, ಸೇವಿಂಗ್ಸ್ ಮಾಡಕ್ ಸ್ಟಾರ್ಟ್ ಮಾಡಬೇಕು, ಮತ್ತೆ ರಿಟೈರ್ಮೆಂಟ್ ಪ್ಲಾನಿಂಗ್ ಕೂಡ ಇದೆಲ್ಲ ಮಾಹಿತಿ ತಿಳ್ಕೊಂಡು ನೀವು ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ವಿಚಾರವಾಗಿ ನಿಮ್ಗೆ ಏನಾದರೂ ಮಾಹಿತಿ ಬೇಕಿದ್ರೆ ಖಂಡಿತವಾಗಿ ನೀವು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡಿ ಅಥವಾ ನನಗೆ ಇಮೇಲ್ ಥ್ರೂ ಮುಖಾಂತರ ನಿಮ್ಮ ಪ್ರಶ್ನೆಗಳನ್ನ ಕೇಳಿದ್ರೆ ಅದಕ್ಕೆ ಉತ್ತರನು ನಾನು ನಿಮಗೆ ಕೊಡ್ತೀನಿ. ಜೊತೆಗೆ ನಿಮಗೆ
ನಿಮ್ಮ ಅನಿಸಿಕೆ ಏನನ್ಸುತ್ತೆ ಈ ನಿಮ್ಮ ನನ್ನ ವಿಡಿಯೋ ನೋಡಿದ್ಮೇಲೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ ಬಗ್ಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.